ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಕುಮಾರಸ್ವಾಮಿ? ಮಂಡ್ಯಕ್ಕೆ ರಾಜೀನಾಮೆ ಕೊಟ್ಟು ಚನ್ನಪಟ್ಟಣ ಉಳಿಸಿಕೊಳ್ತಾರ? ಚನ್ನಪಟ್ಟಣದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಎಚ್ಡಿಕೆ ಚನ್ನಪಟ್ಟಣ ಬಿಟ್ಟು ಹೋಗಲ್ಲ. ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರವನ್ನ ಉಳಿಸಿಕೊಳ್ತಾರೆ. ಕುಮಾರಸ್ವಾಮಿಗೆ ಅಧಿಕಾರಕ್ಕಿಂತ ಜನರ ವಿಶ್ವಾಸವೇ ಮುಖ್ಯ. ಅವರಿಗೆ ಚನ್ನಪಟ್ಟಣದ ಜನರ ಸ್ವಾಭಿಮಾನ ಮುಖ್ಯ. ಮತದಾರರಿಗೆ ಗೌರವ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಸುರೇಶ್ ವ್ಯಂಗ್ಯ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕಾಲಿಳಿದಿದ್ದಾರೆ ಡಿಕೆ ಸುರೇಶ್. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಈಗ ಎಲೆಕ್ಷನ್ ಸೋತ ನಂತರ ಡಿಕೆ ಸುರೇಶ್ ಅವರ ಮಾತಿನ ವರಸೆ ಬದಲಾಗಿ ಹೋಗಿದೆ. ಒಂದ್ ಕಡೆ ಪದೇ ಪದೇ ಕುಮಾರಸ್ವಾಮಿ ಅವರು ಹೇಳ್ತಾನೆ ಇದ್ರು, ಚನ್ನಪಟ್ಟಣ ನನ್ನ ಕರ್ಮಭೂಮಿ, ನಾನು ಯಾವತ್ತೂ ಕೂಡ ಚನ್ನಪಟ್ಟಣವನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಪದೇ ಪದೇ ಹೇಳ್ತಾನೆ ಇದ್ರು. ಅದನ್ನೇ ಇಲ್ಲಿ ಎನ್ಕ್ಯಾಶ್ ಮಾಡಿಕೊಂಡು ಡಿಕೆ ಸುರೇಶ್ ಅವರು ವ್ಯಂಗ್ಯ ಮಾಡಿರೋದು ಗಮನಿಸ್ತಾ ಇದ್ದೀವಿ. ಮಂಡ್ಯಕ್ಕೆ ರಾಜೀನಾಮೆ ಕೊಡ್ತಾರೆ, ಚನ್ನಪಟ್ಟಣವನ್ನ ಉಳಿಸಿಕೊಳ್ತಾರೆ ಅಂದ್ರೆ ಅವರು ಈಗ ಕೇಂದ್ರ ಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಅದನ್ನ ಬಿಟ್ಟು ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅವರು ಮತ್ತೆ ಶಾಸಕರಾಗಿ ಉಳಿದುಕೊಳ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ವ್ಯಂಗ್ಯ ಮಾಡಿರೋದು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಒಂದು ಈ ಎಲ್ಲ ಮಾತುಗಳನ್ನು ನಾವು ಗಮನಿಸ್ತಾ ಇದ್ರೆ ಡಿಕೆ ಸುರೇಶ್ ಅವರು ಬಹಳ ಹತಾಶರಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಮತ್ತೆ JDS ನಾಯಕರು ಜೊತೆಗೆ BJP ನಾಯಕರೆಲ್ಲ ಸೇರಿ ಸುರೇಶ್ ಅವರನ್ನ ಸೋಲಿಸಿಬಿಟ್ರು ಅನ್ನೋ ನೋವು ಜೊತೆಗೆ ಕೋಪ ಅವರಿಗೆ ಇದ್ದೇ ಇದೆ. ಹಾಗಾಗಿನೇ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಜೊತೆಗೆ ಈಗಾಗಲೇ ರಾಜ್ಯದಿಂದ ಅವರು ಸಂಸದರಾಗಿ ಆಯ್ಕೆಯಾಗಿ ಹೋಗಿ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಕೇಂದ್ರದಲ್ಲಿ ಮಂತ್ರಿ ಆಗೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಈಗ ಅವರು ಒಂದು ಖಾತೆಯ ಸಚಿವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಅವರಿಂದ ರಾಜ್ಯಕ್ಕೆ ಬಹಳಷ್ಟು ಅನುಕೂಲ ಆಗಲಿದೆ ಅನ್ನೋದು ನಮ್ಮೆಲ್ಲರ ಭರವಸೆ ಜೊತೆಗೆ ನಂಬಿಕೆ. ಇಂಥದ್ದನ್ನ ಎಲ್ಲೋ ಒಂದು ಕಡೆ ಸುರೇಶ್ ಅವರು ಮರಿತಾ ಇದ್ದಾರೆ. ರಾಜಕೀಯವಾಗಿ ಮಾತನಾಡುವಂಥ ಬರದಲ್ಲಿ, ವ್ಯಂಗ್ಯ ಮಾಡುವ ಬರದಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯದ ಹಿತಾಸಕ್ತಿಯನ್ನ ಮರೆತು ಬಿಟ್ಟು ಮಾತನಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಕೇಂದ್ರದ ಮಂತ್ರಿ ಆಗೋದು ಅಷ್ಟು ಸುಲಭ ಅಲ್ಲ. ಕುಮಾರಸ್ವಾಮಿ ಅವರಿಗೆ ಆ ಅವಕಾಶ ಸಿಕ್ಕಿದೆ. ಇನ್ನು ಮುಂದೆ ರಾಜ್ಯಕ್ಕೆ ಅವರಿಂದ ಯಾವ ರೀತಿಯಾದಂಥ ಕೆಲಸ ಆಗುತ್ತೆ ಕಾದು ನೋಡೋಣ ಅಂತ ಹೇಳಿ ಮಾತನಾಡಬಹುದಾಗಿತ್ತು. ಆದರೆ ಅವರು ಹೇಳ್ತಾ ಇದ್ದಾರೆ ಸಂಸದ ಸ್ಥಾನಕ್ಕೆ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬರ್ತಾರೆ ಕುಮಾರಸ್ವಾಮಿ ಅವರು. ಚನ್ನಪಟ್ಟಣಕ್ಕಾಗಿ ಇಲ್ಲೇ ಇರ್ತಾರೆ, ಚನ್ನಪಟ್ಟಣದ ಸ್ವಾಭಿಮಾನ, ಚನ್ನಪಟ್ಟಣದ ಜನ ಅಂತೆಲ್ಲ ಅಂದರೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಡಿಕೆ ಸುರೇಶ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ತುಂಬ ಹತಾಶ ಭಾವನೆಯಿಂದಾನೇ ಇಲ್ಲಿ ಡಿಕೆ ಸುರೇಶ್ ಅವರು ಮಾತನಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಏಕೆ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಎಚ್ಡಿಕೆ ಚನ್ನಪಟ್ಟಣ ಬಿಟ್ಟು ಹೋಗೋದಿಲ್ಲ. ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರವನ್ನು ಉಳಿಸಿಕೊಳ್ತಾರೆ. ಕುಮಾರಸ್ವಾಮಿಗೆ ಅಧಿಕಾರಕ್ಕಿಂತ ಜನರ ವಿಶ್ವಾಸವೇ ಮುಖ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ವ್ಯಂಗ್ಯ ಮಾಡಿರೋದು ನಾವು ಗಮನಿಸ್ತಾ ಇದ್ದೀವಿ. ಇದರಲ್ಲಿ ವ್ಯಂಗ್ಯ ಮಾಡುವಂಥದ್ದು ಏನೂ ಇಲ್ಲ. ಅವರು ಗೆದ್ದು ಹೋಗಿದ್ದಾರೆ, ಜನರಿಂದ ಆಯ್ಕೆಯಾಗಿದ್ದಾರೆ ಕುಮಾರಸ್ವಾಮಿ ಅವರು. ಜೊತೆಗೆ ಕೇಂದ್ರದಲ್ಲಿ ಹೋಗಿ ಮಂತ್ರಿ ಆಗಿದ್ದಾರೆ. ಅವರಿಂದ ಮಂತ್ರಿ ಆಗಿದ್ದಾರೆ ಅಲ್ವಾ, ಅವರಿಂದ ರಾಜ್ಯಕ್ಕೆ ಏನು ಅನುಕೂಲ ಆಗಬಹುದು, ಅನುಕೂಲ ಮಾಡ್ತಾರಾ ಇಲ್ವಾ ನೋಡೋಣ ಮುಂದಿನ ದಿನಗಳಲ್ಲಿ. ಅವರಿಂದ ಒಳ್ಳೇದಾದರೆ ಸಾಕು ಅಂತ ಹೇಳಿ ಒಬ್ಬ ರಾಜಕಾರಣಿ ಮಾತನಾಡಬಹುದಾಗಿತ್ತು. ಒಬ್ಬ ಜನಪರವಾಗಿ ಇದ್ದಿದ್ದಂಥ ರಾಜಕಾರಣಿ ಇದನ್ನೇ ಮಾತನಾಡ್ತಾ ಇದ್ರು. ಆದರೆ ಡಿಕೆ ಸುರೇಶ್ ಯಾಕೋ ಇಲ್ಲಿ ವ್ಯಂಗ್ಯ ಮಾಡೋ ಮುಖೇನ ತಮ್ಮ ಹತಾಶ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳಬಹುದು.